ಮುಂಬರುವ ಲೋಕಸಭಾ ಎಲೆಕ್ಷನ್ನಲ್ಲಿ ಶತಾಯಗತಾಯ 20ಕ್ಕಿಂತ ಹೆಚ್ಚು ಸೀಟ್ ಗೆದ್ದೇ ಗೆಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ಕಾಂಗ್ರೆಸ್ ರಣತಂತ್ರವನ್ನ ಹೆಣಿತಾ ಇದೆ. ಆದರೆ ಏನ್ ಮಾಡೋದು, ಪ್ರಬಲ ಆಕಾಂಕ್ಷಿಗಳ ಕೊರತೆ ಎದ್ದು ಕಾಡ್ತಾ ಇದೆ. ಹೀಗಾಗಿ ಹೈಕಮಾಂಡ್ ಸಚಿವರನ್ನ 1-to-1 ಮೀಟಿಂಗ್ಗೆ ಕರೆದಿದ್ದಾರೆ. ದೆಹಲಿಗೆ ಬರುವಂತೆ ಹೈಕಮಾಂಡ್ ಕೆಲ ಸಚಿವರಿಗೆ ಸೂಚನೆಯನ್ನು ಕೊಟ್ಟಿರೋದು. ಜನವರಿಯ ಮೊದಲ ವಾರದಿಂದಲೇ 1-to-1 ಮೀಟಿಂಗ್ ಮಾಡೋದಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಜೊತೆ 1-to-1 ಮೀಟಿಂಗ್ ನಡೆಯುತ್ತೆ. ಸಚಿವರನ್ನೇ ಸ್ಪರ್ಧಿಸುವಂತೆ ಮನವೊಲಿಕೆಗೆ ಸುರ್ಜೇವಾಲಾ ಸರ್ಕಸ್ ಅನ್ನು ನಡೆಸ್ತಾ ಇದ್ದಾರೆ. ಸಚಿವರಿಗೆ ಟಾರ್ಗೆಟ್ ಅನ್ನು ಕೊಡೋದಕ್ಕೆ ಸುರ್ಜೇವಾಲಾ ಮುಂದಾಗಿರೋದು. ಸಚಿವರ ಟಾರ್ಗೆಟ್ ಮಿಸ್ ಆದರೆ ಚುನಾವಣೆ ಬಳಿಕ ತಲೆದಂಡ ಸಾಧ್ಯತೆ ಇದೆ. ಇದೇ ವಿಚಾರವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಕಳೆದ ಬಾರಿ ಮೀಟಿಂಗ್ನಲ್ಲೂ ಇದೇ ವಿಚಾರವನ್ನ ಪ್ರಸ್ತಾಪಿಸಿದರು. ಲೋಕಸಭಾ ಎಲೆಕ್ಷನ್ನಲ್ಲಿ 20ಕ್ಕಿಂತ ಹೆಚ್ಚು ಸೀಟ್ ಗೆಲ್ಲಬೇಕು ಅನ್ನೋ ಟಾರ್ಗೆಟ್ ಇಟ್ಕೊಂಡಿದೆ. ಆದರೆ ಪ್ರಬಲ ಆಕಾಂಕ್ಷಿಗಳ ಕೊರತೆ, ಪ್ರಬಲ ಅಭ್ಯರ್ಥಿಗಳ ಕೊರತೆ ಎದ್ದು ಕಾಣ್ತಾ ಇದೆ. ಹೀಗಾಗಿ ಸಚಿವರನ್ನೇ ಕಣಕ್ಕಿಳಿಸೋಣ ಅನ್ನೋ ಪ್ಲಾನ್ನಲ್ಲಿದೆ. ಇದರ ಜೊತೆಗೆ ಅವ್ರ ಮೇಲೆ ಜವಾಬ್ದಾರಿಯನ್ನು ಇರಿಸಲಾಗುತ್ತೆ. ಅಕಸ್ಮಾತ್ ಏನಾದರೂ ಚುನಾವಣೆಯಲ್ಲಿ ಸೋತರೆ ತಲೆದಂಡ ಆಗುವಂತಹ ಸಾಧ್ಯತೆ ಇದೆ. ಬಹುದೊಡ್ಡ ಒಂದು ಪನಿಷ್ಮೆಂಟ್ ಕಾಡ್ತಾ ಇದೆ ಅವರಿಗೆ. ಅಂದರೆ ಏನೆಲ್ಲ ಗೆಲುವಿಗೆ ಏನೆಲ್ಲ ಬೇಕೋ ಆ ಎಲ್ಲ ಸ್ಟ್ರಾಟಜಿಗಳನ್ನು ಕಾಂಗ್ರೆಸ್ ಮಾಡ್ಕೊಳ್ತಾ ಇದೆ. ಅದರ ಭಾಗವಾಗಿ ಇದು ಕೂಡ ಜನವರಿಯ ಮೊದಲ ವಾರದಿಂದಲೇ 1-to-1 ಮೀಟಿಂಗನ್ನು ಕರೆದಿದ್ದಾರೆ ಹೈಕಮಾಂಡ್. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಜೊತೆ 1-to-1 ಮೀಟಿಂಗ್ ನಡೆಯುತ್ತೆ. ಜೊತೆಗೆ ಸಚಿವರನ್ನ ಕರೀತಾರಲ್ಲ 1-to-1 ಮೀಟಿಂಗು, ಆ ಮೀಟಿಂಗ್ನಲ್ಲೇ ನೀವೇ ಸ್ಪರ್ಧೆ ಮಾಡಿ ಲೋಕಸಭಾ ಎಲೆಕ್ಷನ್ಗೆ ಅಂಥೇಳಿ ಮನವೊಲಿಕೆ ಮಾಡುವಂತಹ ಸಾಧ್ಯತೆ ದಟ್ಟವಾಗಿ ಕಾಣಿಸ್ತಾ ಇದೆ. ಸಚಿವರಿಗೆ ಟಾರ್ಗೆಟ್ ಅನ್ನು ಕೊಡೋದಕ್ಕೆ ಸುರ್ಜೇವಾಲಾ ಮುಂದಾಗಿರೋದು. ಸಚಿವರ ಟಾರ್ಗೆಟ್ ಏನಾದರೂ ಮಿಸ್ ಆದರೆ ಅದಾದ ಮೇಲೆ ತಲೆದಂಡ ಆಗೋ ಸಾಧ್ಯತೆ ಇದೆ. ಹೀಗಾಗಿ ಕಾಂಗ್ರೆಸ್ಗೆ ಒಂದು ರೀತಿಯಾಗಿ ಲೋಕಸಭಾ ಪ್ರಬಲ ಅಭ್ಯರ್ಥಿಗಳ ಕೊರತೆ ಎದ್ದು ಕಾಡ್ತಾ ಇರೋದ್ರಿಂದ ಇದೊಂದು ರೀತಿಯಾಗಿ ತಲೆನೋವಾಗಿ ಪರಿಣಮಿಸ್ತಾ ಇದೆ. ಸ್ಥಿತಿನ ಪಡ್ಕೊಳ್ಳೋಣ. ಇನ್ನು ಕಾಂಗ್ರೆಸ್ಗೆ ಲೋಕಸಭಾ ಪ್ರಬಲ ಅಭ್ಯರ್ಥಿಗಳ ಕೊರತೆ ಎದುರಾಗ್ತಾ ಇದೆ. ಸಚಿವರ 1-to-1 ಮೀಟಿಂಗನ್ನು ಕೂಡ ಕರೆದಿದ್ದಾರೆ ಹೈಕಮಾಂಡ್ ನಾಯಕರು. ದೆಹಲಿಗೆ ಬನ್ನಿ ನೀವು ಅಂಥೇಳಿ ಕೆಲ ಸಚಿವರಿಗೆ, ಎಲ್ರಿಗೂ ಅಲ್ಲ, ಕೆಲ ಸಚಿವರಿಗೆ ಕರೆದಿದ್ದಾರೆ. ಆ ಕೆಲ ಸಚಿವರು ಬಂದಂಥ ಸಂದರ್ಭದಲ್ಲಿ ಸುರ್ಜೇವಾಲಾ ಅವರು 1-to-1 ಮೀಟಿಂಗನ್ನು ಮಾಡ್ತಾರೆ. ಆ ಮೀಟಿಂಗ್ನಲ್ಲಿ ನೀವೇ ಎಲೆಕ್ಷನ್ನಲ್ಲಿ ಸ್ಪರ್ಧೆ ಮಾಡಿ ಅಂಥೇಳಿ ಮನವೊಲಿಸ್ತಾರೆ. ಅವ್ರಿಗೊಂದಿಷ್ಟು ಟಾರ್ಗೆಟನ್ನು ಕೊಡ್ತಾರೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸತೀಶ್ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ. ಸತೀಶ್, ಶತಾಯಗತಾಯ 20ಕ್ಕಿಂತ ಹೆಚ್ಚು ಸೀಟ್ ಗೆಲ್ಲಬೇಕು ಅನ್ನೋ ಟಾರ್ಗೆಟ್ ಇಟ್ಕೊಂಡಿದೆ ಕಾಂಗ್ರೆಸ್. ಆದರೆ ಅದನ್ನು ಗೆಲ್ಲಬೇಕು ಅಂತ ಹೇಳಿದ್ರೆ ಪ್ರಬಲ ಅಭ್ಯರ್ಥಿಗಳು ಇರಬೇಕು. ಆ ಕೊರತೆ ಈಗ ಕಾಂಗ್ರೆಸ್ಗೆ ಎದುರಾಗ್ತಾ ಇದೆ. ಅದರ ಭಾಗವಾಗಿ ಇದೀಗ 1-to-1 ಮೀಟಿಂಗ್ ಕರೆದಿರೋದು ಹೈಕಮಾಂಡ್. ಸಚಿವರನ್ನೇ ಏನಾದರೂ ಕಣಕ್ಕಿಳಿಸ್ತಾರಾ? ಇಳಿಸಿದ್ರೆ ಯಾರೆಲ್ಲ ಹೆಸರು ಅವ್ರ ತಲೆಯಲ್ಲಿದೆ ಅಂತ ಹೇಳಿ. ಶರತ್, ಈಗಾಗಲೇ ಕಾಂಗ್ರೆಸ್ನಲ್ಲಿ ಲೋಕಸಭೆ ಚುನಾವಣೆ ತಯಾರಿಗೆ ಸಾಕಷ್ಟು ಕಸರತ್ತನ್ನು ನಡೆಸ್ತಾ ಇದ್ದಾರೆ. ಹೈಕಮಾಂಡ್ ಸೂಕ್ತ ಅಭ್ಯರ್ಥಿಗಳಿಗೆ ಹುಡುಕ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. 20 ಸ್ಥಾನ ಗೆಲ್ಲಬೇಕು ಅನ್ನೋ ಒಂದು ಟಾರ್ಗೆಟ್ ಅನ್ನು ರಾಜ್ಯ ನಾಯಕರಿಗೆ ಕೊಟ್ಟಿದೆ. ಆದರೆ 20 ಸ್ಥಾನಕ್ಕೂ ಕೂಡ ಸಮರ್ಥ ಅಭ್ಯರ್ಥಿಗಳ ಕೊರತೆ ಎದುರಾಗ್ತಾ ಇದೆ. ಹೀಗಾಗಿನೇ ಯಾವ ಕ್ಷೇತ್ರದಲ್ಲಿ ಯಾರನ್ನ ನಿಲ್ಲಿಸಬೇಕು ಅನ್ನೋ ಒಂದು ಪ್ರಯತ್ನಗಳನ್ನು ರಾಜ್ಯ ನಾಯಕರು ಮಾಡ್ತಾ ಇದ್ದಾರೆ. ಜೊತೆಗೆ ಅಭ್ಯರ್ಥಿ ಸಿಗದ ಕಡೆಗಳಲ್ಲಿ ಸಚಿವರನ್ನ ಕಣಕ್ಕೆ ಇಳಿಸಬೇಕು, ಆ ಮೂಲಕ ಕ್ಷೇತ್ರಗಳನ್ನು ಗೆಲ್ಲಬೇಕು ಅನ್ನೋ ಪ್ಲಾನ್ ಹೈಕಮಾಂಡ್ ಮಾಡಿದೆ. ಆದರೆ ಸಚಿವರು ಅದಕ್ಕೆ ಮನಸ್ಸು ಮಾಡ್ತಾ ಇಲ್ಲ. ಈ ಹಿನ್ನೆಲೆಯಲ್ಲೇ ಹೈಕಮಾಂಡ್ ನಾಯಕರು 1-to-1 ಸಚಿವರನ್ನ ಕರೆದು 1-to-1 ಮಾತಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಅವರಲ್ಲಿ ಆ ಕ್ಷೇತ್ರದಲ್ಲಿ ಸೂಕ್ತ ಅಭ್ಯರ್ಥಿಗಳನ್ನ ಹುಡುಕೊಡಿ, ಇಲ್ಲಾಂದ್ರೆ ನೀವೇ ಸ್ಪರ್ಧಿಸಬೇಕು ಅನ್ನೋ ಒಂದು ಸಂದೇಶವನ್ನ, ಒಂದು ಸೂಚನೆಯನ್ನು ಕೊಡುವ ಸಾಧ್ಯತೆ ಇದೆ. ಆ ನಿಟ್ಟಿನಲ್ಲೇ ಹೈಕಮಾಂಡ್ ನಾಯಕರು ಕಾಂಗ್ರೆಸ್ನ ಸಚಿವರ ಜೊತೆ ಮಾತುಕತೆಯನ್ನು ಮಾಡಿಸ್ತಾರೆ. ಆ ನಂತರ ಅವರು ಒಪ್ಪಿದ್ರೆ ಅವ್ರನ್ನೇ ಕಣ್ಕಳಿಸಿ ಆ 20 ಸ್ಥಾನಗಳನ್ನು ಗೆಲ್ಲುವ ಎಲ್ಲ ಪ್ರಯತ್ನವನ್ನು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಮಾಡ್ತಾ ಇದೆ. ಸದ್ಯದ ಮೂಲಗಳ ಪ್ರಕಾರ ಸಚಿವರಿಗೆ ಯಾರಿಗೂ ಕೂಡ ಚುನಾವಣೆಗೆ ಸ್ಪರ್ಧಿಸುವ ಇಚ್ಛೆ ಇಲ್ಲ. ಈಗಾಗಲೇ ಸಚಿವರಾಗಿದ್ದರೆ ರಾಜ್ಯ ಸರ್ಕಾರದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಹೋಗೋಣ, ಲೋಕಸಭೆಯಲ್ಲಿ ಗೆಲ್ತೀವೋ ಇಲ್ವೋ ಅನ್ನೋ ಒಂದು ಆತಂಕ ಅವರಲ್ಲಿ ಎದುರಾಗಿದೆ. ಹೀಗಾಗಿನೇ ಅವರು ಚುನಾವಣೆ ಸ್ಪರ್ಧೆಗೆ ಹಿಂದೇಟು ಆಗ್ತಾ ಇದ್ದಾರೆ. ಆ ನಿಟ್ಟಿನಲ್ಲೇ ಹೈಕಮಾಂಡ್ ನಾಯಕರು ಅವರ ಮನವೊಲಿಸುವ ಯತ್ನವನ್ನು ಮಾಡ್ತಾರೆ. ಕಾದು ನೋಡಬೇಕು ಮುಂದೆ ಹೈಕಮಾಂಡ್ ನಾಯಕರ ಸೂಚನೆ ಹಿನ್ನೆಲೆಯಲ್ಲಿ ಸಚಿವರು ಕಣಕ್ಕಿಳಿತಾರ ಅಥವಾ ಇದೇ ಸಾಕು, ಸಚಿವ ಸ್ಥಾನನೇ ಸಾಕು ಅಂತ ಮುಂದುವರ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಶರತ್, ಥ್ಯಾಂಕ್ ಯು ಸತೀಶ್ ಡೀಟೇಲ್ಸ್ಗಾಗಿ.